ಕಸ ಕಡ್ಡಿ ಹೂಳು ತುಂಬಿ ಅಧ್ವಾನ ಡ್ಯಾಂ ಕೆಳಭಾಗದ ಜಮೀನಿಗಿಲ್ಲ ನೀರು. ಮಳೆಗಾಲದಲ್ಲಿ ಡ್ಯಾಂನಿಂದ ನೀರು ಬಿಟ್ಟಾಗ ಬೆಳೆ ನಾಶ. ಗಂಡೋರಿ ಗಂಡಾಂತರದ ಸ್ಟೋರಿ ಇದು. ಇದು ಬೆಡ್ ಅನ್ನೋದು ಕೆಳಗೆ ಅದ, ನೀರು ಹೆಚ್ಚಿಗೆ ಅದ, ರಸ್ತೆ ಸರಿ ಇಲ್ರಿ. ಹೊಲ್ದಾಗ ನಮ್ಗೆ ಗಾಡಿ ಹೋಗಲು, ನಮ್ಗೆ ಎಕಡೆ ಹೊಲಕ್ಕೆ ಬರಲ್ದು, ಏನು ಮಾಡಲ್ಲ. ನೀರನ್ನದ ಹೆಚ್ಚಿಗೆ ಹಾಕಿಸಿನ ನೀರು ಹೊಲ್ದಾಗ ಹೊಂಟವು. ನೀರು ನಮ್ಗೇನದ ಬೆಳೆ ತೊಗರಿ ನೆಟ್ಟೆ ಹೊಂಟವು. ದುಡ್ದಿದ್ದೆಲ್ಲ ಇಲ್ಲೇ ಆಲತ್ತರಿ. ಹಂಗಾಗಿ ಸ್ವಲ್ಪ ಏನು ರಿಪೇರಿ ಮಾಡಿದ್ರೆ ಚಲೋ ಆತ. ರೈತರಿಗೆ ಸಂಕಟವನ್ನ ತಂದಿದೆ ಗಂಡೋರಿ ನಾಲಾ ಜಲಾಶಯ. ಕಲಬುರಗಿ ಜಿಲ್ಲೆಯ ಗಂಡೋರಿ ನಾಲಾ ಜಲಾಶಯದಿಂದ ರೈತರಿಗೆ ಸಂಕಷ್ಟ ಎದುರಾಗಬಹುದು. ಕಮಲಾಪುರ ತಾಲೂಕಿನ ಬೆಳಕೋಟ ಬಳಿಯಲ್ಲಿ ಇದೆ ಈ ಡ್ಯಾಂ. ಡ್ಯಾಂನಿಂದ ರೈತರಿಗೆ ಉಪಯೋಗ ಆಗಬೇಕು, ಆದರೆ ಇದೇ ನಾಲಾ ಡ್ಯಾಂನಿಂದ ಸಂಕಷ್ಟ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಏನು? ಈ ಕಾಲುವೆಗಳಲ್ಲಿ ಕಸ ಕಡ್ಡಿ ತುಂಬಿಕೊಂಡಿದೆ, ಹೂಳು ತುಂಬಿದೆ. ಇದರಿಂದಾಗಿ ಅಧ್ವಾನ ಆಗಿದೆ. ಡ್ಯಾಂ ಕೆಳಭಾಗದ ರೈತರ ಜಮೀನಿಗೆ ನೀರು ಹರಿತಾ ಇಲ್ಲ. ಕೊನೆಯ ಭಾಗದ ಸಾವಿರಾರು ಎಕರೆಗೆ ನೀರಿಲ್ಲದೆ ಈಗ ಸಂಕಷ್ಟವನ್ನ ಪಡ್ತಾ ಇದ್ದಾರೆ. ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಸಹಾಯ ಆಗಬೇಕು ಅಂತಾನೆ ಈ ಡ್ಯಾಮ್ಗಳನ್ನ ನಿರ್ಮಾಣ ಮಾಡಿರೋದು. ಆದ್ರೆ ಡ್ಯಾಮ್ಗಳನ್ನ ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ ಅಂತಂದ್ರೆ ಇಂಥ ಅಧ್ವಾನಗಳು ಆಗುತ್ತೆ. ಕಾಲುವೆಗಳಲ್ಲಿ ಕಸ ಕಡ್ಡಿ ಹೂಳು ತುಂಬಿಕೊಂಡಿದೆ, ಅದನ್ನ ಕಾಲಕ್ಕೆ ತೆಗೆಸ್ಬೇಕಾಗಿತ್ತು. ಆ ಕೆಲಸ ಆಗಿಲ್ಲ. ಇನ್ನೊಂದ್ ಕಡೆ ಜಲಾಶಯದ ಸಮೀಪದಲ್ಲಿ ನೆರೆ ಇದೆ. ಮಳೆಗಾಲದಲ್ಲಿ ಡ್ಯಾಮ್ನಿಂದ ನೀರು ಬಿಟ್ಟಾಗ ಬೆಳೆ ನಾಶ ಆಗ್ತಾ ಇದೆ. ಅಧಿಕಾರಿಗಳು ಹಾಗೇನೆ ಶಾಸಕರ ಮೇಲೆ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಗಂಡೋರಿ ನಾಲಾ ಡ್ಯಾಮ್ ಇಂದ ಯಾವ ತರ ಸಂಕಷ್ಟ ಆಗಿದೆ ಅಂತೇಳಿ. ಕಾಲುವೆಗಳಲ್ಲಿ ಬಿರುಕು ಬಿಟ್ಟಿದೆ, ಹೂಳು ತುಂಬಿಕೊಂಡಿದೆ, ಕಸ ಕಡ್ಡಿ ತುಂಬಿಕೊಂಡಿದೆ. ಕೆಳಭಾಗದಲ್ಲಿ, ಅದರಲ್ಲೂ ಕೊನೆಯ ಭಾಗದಲ್ಲಿ ಯಾರಿಗೆ ಜಮೀನಿದೆ ಸೊ ಅವರಿಗೆ ಸಮರ್ಪಕವಾಗಿ ಅಲ್ಲಿ ನೀರು ಪೂರೈಕೆ ಆಗ್ತಾ ಇಲ್ಲ. ಹಾಗಾಗಿ ಸಹಜವಾಗಿ ರೈತರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮಳೆಗಾಲ ಸಂದರ್ಭದಲ್ಲಿ ಮೇಲ್ಭಾಗದಲ್ಲಿ ನೆರೆ ಅಂದ್ರೆ ಪ್ರವಾಹದ ಪರಿಸ್ಥಿತಿ ಬಂದಾಗ ಸಹಜವಾಗಿ ಬೆಳೆ ಎಲ್ಲ ಹಾಳಾಗ್ತಾ ಇದೆ. ಸೊ ಇದರಿಂದಾಗಿ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ನಮ್ಮ ಗೋಳನ್ನ ಕೇಳ್ತಾ ಇಲ್ಲ, ಇದನ್ನ ಸರಿಯಾಗಿ ಮೇಂಟೈನ್ ಮಾಡ್ತಿಲ್ಲ ಅಂತೇಳಿ ಜನ, ಅದರಲ್ಲೂ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶೀಘ್ರದಲ್ಲೇ ದುರಸ್ತಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಈ ಬಗ್ಗೆ ಆ ಭಾಗದಲ್ಲಿ ಜನ ಮತ್ತೆ ರೈತರು ಏನೆಲ್ಲ ಹೇಳಿದ್ದಾರೆ, ಆರೋಪ ಮಾಡಿದ್ದಾರೆ, ಕೇಳೋಣ. ಇದು ಟೋಟಲ್ ಹೇಳ್ಬೇಕಾದ್ರೆ ಬೆಡ್ ಅದಕ್ಕೆ ಎಷ್ಟು ನೀರು ಬಿಡ್ಬೇಕು, ಅದಕ್ಕೆ ನೀರು ಕೆಸಿಂದ ನೀರು ಬಿಟ್ಟು ತೆಳಗ ಯಾವ ಗಾಡಿ ಹೋಲಕ್ಕೆ ಬರಲಾರ್ದಂಗೆ ನಮಗೆ ಯಾವುದು ತಿರುಗಿ ನೀರು ತಂದು ಕೆಸಿಂದು ಊರು ಮಾಡ್ಕೊಂಡಂಗೆ ಆಗ್ಯದ ನಮ್ಗೆ. ಮತ್ತು ಅನ್ಕರ ಅದೇನು ಇದು ಜಾಮ್ ಆಗ್ಯದ ಅಂತ ಹೇಳ್ಯಾರ. ಕೆನಲ್ಲ ಜಾಮ್ ಆಗ್ಯದ, ಯಾವುದೋ ರಿಪೇರಿ ಆಗಲ್ಲ, ಅದು ಏನೋ ಆಗಲ್ಲಪ್ಲಿ ಆಗ್ಯದಂತ. ಮತ್ತು ಎಕರ್ ಮಾಡ್ಕೊಂಡಿದ್ದು ಒಂದು ಎಕರ್ ಕೆನಲ್ ಹೋಗ್ಯದ, 2 ಎಕರ್ ನಂಬಲ್ಲೆಲ್ಲ ಮಟೀರಿಯಲ್ ಹಾಕ್ಯಾರ ಅವ್ರು 3 ಅದೆಲ್ಲ. ಅದ್ರಲ್ಲಿ ಯಾವುದೋ ಏನೋ ಪೇಮೆಂಟ್ ಇಲ್ಲ, ಏನಿಲ್ಲ ಇಲ್ಲಿವರೆಗೆ. ಪೂರ ತೆಳಗೆಲ್ಲ ಹೊಲಗಳೆಲ್ಲ ಜಿತಿ ಹಿಡಿದಕ್ಕಿಂತ ಹಾಳಾಲತ್ತವ. ಹೊಲದಾಗೆಲ್ಲ ನೀರು ನಿಂದಿರ್ತಾವ, ರೋಡ್ ಹೋಲಕ್ಕೆ ಬರ್ಲಾಗ್ಯದ. ನಮಗೆ ಊರವ್ರಿಗೂ ಯಾವುದು ಮುಂದೆ ಕೊಡ್ಯಾಡಕ್ಕೆ ಯಾವುದು ಸವಲತ್ತು ಮಾಡಿಕೊಟ್ಟಿಲ್ಲ, ಏನಿಲ್ಲ. ಪೂರ ಹೋಲಕ್ಕೆ ಬರಲ್ಲ. ಬೇರೆ ಬಳಿ ಹೋಗ್ಬೇಕಾದ್ರೆ ಹೆಂಗಾಗ್ತದೆ, ಪೂರ ಸುತ್ತಾಕಿ ಹೋಗ್ಬೇಕಾಗ್ತದೆ. ಒಟ್ಟು ಅನನುಕೂಲ ಆಗ್ಯದ ನಮಗೆ ಟೋಟಲಿ ಹೇಳ್ಬೇಕಾದ್ರೆ. ಗಂಡೂರಿನೆಲ್ಲ ಎಡದಂಡೆ ಕಾಲುವೆ ಬೆಳಕೋಟ ಡ್ಯಾಮ್ ಸರ್ವಿಸ್ ರೋಡ್ ಹತ್ರ ಹೋಲಕ್ಕೆ ಬರಲ್ದು. ಈ ಬೆಡ್ ಮೇಲೆ ಹೆಚ್ಚಿಗೆ ನೀರು ನಿಂದಿರ್ತದೆ. ಬೆಡ್ ಏನದ ಕಡಿಮೆ ಆಗ್ಯದ, ನೀರು ಹೆಚ್ಚಿಗೆ ಆಗ್ಯದ. ಇವು ನೀರು ಏನದ ಸೋರ್ಕೊತ ಒಸಲಿಡತ್ತದ. ಒಸಲಿಡೋದ್ರಿಂದ ಎರಡು ಸೈಡ್ ಬರ್ ಸೈಡ್ 2 ಕಡೆ ಏನದ ರೋಡ್ನಿಗೆ ನೀರು ಹೊಲತ್ತವ. ಹೊಲ್ದಾಗ ಹೋಲಕ್ಕೆ ಬರಲ್ದು. ಹೊಲ್ದಾಗ ಹೋಲಪ್ಪ ಜಿತಿ ಹಿಡತ್ತವ ಹೊಲ. ನೀರೇನದ ಹೆಚ್ಚಿಗೆ ಹಾಕಿಸಿನ ನೀರು ಹೊಲ್ದಾಗ ಹೊಂಟವು ನೀರು. ಅವು ನಮಗೇನದ ಬೆಳೆ ತೊಗರಿ ನೆಟ್ಟೆ ಹೊಂಟವು. ಅದಕ್ಕೇನದ ಅದು ನೀರು ಬರಲ್ದಂಗೆ ಮಾಡ್ಕೊಡ್ಬೇಕು. ತೊಗರಿನೇ ಆಗಲ್ಲವು, ಬೆಳೆನೇ ಆಗಲ್ಲ. ಅಲ್ಲಿ ನೀರು ಹೆಚ್ಚಿಗೆ ಜಿತಿ ಹಿಡಿದಕ್ಕೆ ಏನದ ಹಾಸ ಕಡ್ದಂಗೆ ಅಲ್ಲತ್ತವ. ಹಾಸ ಕಡ್ದಂಗಾಗಿ ಬೆಳೆ ಆಗಲ್ದು. ಅದೇನದ ಕೆನಲ್ ಏನದ ರಿಪೇರಿ ಮಾಡಬೇಕು. ಇದು ಬೆಡ್ ಏನದ ತೆಳಗೆ ಆಗ್ಯದ, ನೀರು ಹೆಚ್ಚಿಗೆ ಆಗ್ಯದ. ನೀರು ಗೇಟ್ ಹೆಚ್ಚಿಗೆ ಹತ್ಲತ್ತಾರ. ಅವು ನೀರು ಏನದ ಹೊಸರು ಏನದ ಹೊಲ್ದಾಗೂ ಹೊಂಟವ. ಇವು ಸರ್ವಿಸ್ ರೋಡ್ನಾಗ ಏನದ ಎಡಕ ಬಲ್ಕ ಹೊಂಟವ. ಹೊಲ್ದಾಗ ನಮಗೆ ಎತ್ತಿನ ಗಾಡಿ ಹೊಲಕ್ಕೆ ಬರಲ್ದು, ಕಬ್ಬಿನ ಲಾರಿ ಹೊಲಕ್ಕೆ ಬರಲ್ದು. ಅದಕ್ಕೇನದ ಫೂಲ್ ಹಾಕಿ 3 ಮಾಕ್ ಕೊಡ್ಬೇಕು. ಸರ್, ಇಲ್ಲಿ ನಾವು ಒಂದು 10 ಎಕರೆ 12 ಎಕರೆ ಹೊಲ ಮಾಡಿದೇವೆ ರೀ. ಸರಿ ಪಾಲಕ್ ಮಾಡಿದಂಥ ಹೊಲ ರೀ. ನಾವೇನೇ ಬೆಳೆ ತೊಗರಿ ಬೆಳೆದ್ರೂ ಬೆಳೆ ಕೊಡ್ ಹೊಂಟದ್ರಿ. ನೀರು ತೆಳಗ ನೀರು ಒಸರಿ ಈಗ ಮತ್ತು ಬೇರೆ ಬೆಳೆ ಮಾಡಿದ್ರು ಎಲ್ಲ ಇದು ಆಲತ್ತರಿ. ಹಂಗೆ ನಾವು ಏನು ಪಾಲಕ್ ಮಾಡ್ದಂಥ ನಾವು ನಮಗದು ಏನು ಆದಾಯ ಬರಲ್ರಿ. ಅಟ್ಟು ಇದು ದುಡ್ದಿದ್ದೆಲ್ಲ ಇಲ್ಲೇ ಆಲತ್ತರಿ. ಹಾಗಾಗಿ ಸ್ವಲ್ಪ ಏನು ರಿಪೇರಿ ಮಾಡಿದ್ರೆ ಚಲೋ ಆತು. ಇಲ್ಲಿ ಹೊಲದಾಗ ತೊಗರಿ ಬೆಳಿತೇವೆ ರೀ. ನಮ್ದು ಇಲ್ಲಿ 7 ಎಕರೆ ಹೊಲ ಅದ ಒಟ್ಟು. ಇಲ್ಲಿ ಹೊಲಕ್ಕೆ ಬರ್ಲಿಕ್ಕೆ ಅನುಕೂಲ ಇಲ್ಲ ರೀ. ರಸ್ತೆ ಸರಿ ಇಲ್ಲ ರೀ. ಪೂರ 2 ಸೈಡ್ ಕ್ಯಾನಲ್ ನೀರು ಹೊಂಟಾವ. ಕ್ಯಾನಲ್ ನೀರು ಫುಲ್ ಬಿಲ್ಡತ್ತಾರ ರೀ. ಹೊಲದಾಗ ಹೊಸರ್ಲತ್ತವ ರೀ. ತೊಗರಿ ಎಲ್ಲ ನೆಟ್ಟೆ ಹೊಲತ್ತವ. ಒಟ್ಟು ತೊಗರಿ ಆಗಲಾಗ್ಯದ ರೀ. ಬೇರೆ ಬೆಳೆ ಭೀ ಬೆಳಿಲಿಕ್ಕೆ ಆಗಲಾಗ್ಯದ ರೀ. ನೀರು ಕಂಟಿನ್ಯೂ ಇರ್ತಾವೆ ರೀ. ಒಟ್ಟು ಅನುಕೂಲ ಇಲ್ಲ ರೀ ಸರ್. ಏನು ಬೀದ ಒಟ್ಟು ಬೆಳೆ ಹಾಳಲ್ಲತ್ತವ ರೀ. ನೀರು ಹೆಚ್ಚಿಗೆ ಬೀಳತ್ತ ರೀ. ಇದ್ರ ಲೆವೆಲ್ಕಿಂತ ಹೆಚ್ಚಿಗೆ ಮ್ಯಾಗ ಬೀಳತ್ತಾರ ನೀರು ರೀ. ರೋಡ್ ಭೀ ಸರಿಯಾಗಿಲ್ಲ ರೀ. ಮಳೆಗಾಲದಾಗ ಕೆಸರಂಗೆ ನಡೆದಾಗ ಈಗ ಬ್ಯಾಸಿಗೆ ಭೀ ಹಂಗೆ ನಡೆದಂಗೆ ಆಲತ್ತ ರೀ ಪೂರ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಅರುಣ್. ಡ್ಯಾಮ್ ನಿರ್ಮಾಣ ಮಾಡೋದೇ
ಸ್ಥಳೀಯರಿಗೆ ಅನುಕೂಲ ಆಗಲಿ, ಅದರಲ್ಲೂ ರೈತರಿಗೆ ಅನುಕೂಲ ಆಗಲಿ ನೀರಾವರಿ ವಿಷಯದಲ್ಲಿ ಅಂತೇಳಿ. ಬಟ್ ಇಲ್ಲಿ ಅನಾನುಕೂಲನೇ ಜಾಸ್ತಿ ಆಗ್ತಿದೆ ಅಂತ ರೈತರು ಆರೋಪ ಮಾಡ್ತಾ ಇದ್ದಾರೆ. ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಮತ್ತು ಸುತ್ತ ಅಲ್ಲಿ ಜಮೀನುಗಳಿಗೆ ಹೋಗೋದಕ್ಕೆ ದಾರಿನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 16 ವರ್ಷಗಳಿಂದ ಜಮೀನು ಇದ್ರೂ ಕೂಡ ಯಾಕೆ ಸೌಲಭ್ಯ ಇಲ್ಲ? ಹೌದು ಶರ್ಮಿತಾ ಶೆಟ್ಟಿ, ಇದು ಏನಂತಂದರೆ ಕಲಬುರಗಿಯ ಕಮಲಾಪುರ ತಾಲೂಕಿನ ಬೆಳಕೋಟ ಗ್ರಾಮದಲ್ಲಿ ಗಂಡೂರಿ ನಾಲಾ ಯೋಜನೆ ಅಡಿಯಲ್ಲಿ ಒಂದು ಡ್ಯಾಮನ್ನು ನಿರ್ಮಾಣ ಮಾಡಿದ್ದಾರೆ. ಆ ಡ್ಯಾಮ್ ಮಾಡೋದ್ರ ಮೂಲಕ ಸಾಕಷ್ಟು ನೂರಾರು ಜನ ರೈತರಿಗೆ ನೀರಾವರಿಗೆ ಅನುಕೂಲ ಆಗಲಿ ಅಂತೇಳಿ ಡ್ಯಾಮನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಅದೇ ಡ್ಯಾಮ್ ಈಗ ರೈತರ ಪಾಲಿಗೆ ಶಾಪವಾಗಿ ಪರಿಣಮಿಸಿರುವಂಥದ್ದು. ಏನು ಆ ಡ್ಯಾಮ್ನ ಎಡದಂಡೆ ಕಾಲುವೆ ಏನಿದೆ, ಆ ಕಾಲುವೆ ಸುಮಾರು ಕಮಲಾಪುರ ತಾಲೂಕದ ಬೇರೆ ಬೇರೆ ಕಮಲಾಪುರ ಸೇರಿದಂತೆ ಕಾಳಗಿ ಹೀಗೆ ಚುಂಚೋಳಿ ತಾಲೂಕಿನವರೆಗೂ ಈ ಒಂದು ಕಾಲುವೆನ ಹೋಗುತ್ತೆ. ಆದರೆ ಆ ಕಾಲುವೆಯಿಂದ ಏನು ನೀರು ಹೊರಗಡೆ ಬರುವುದರಿಂದ ಅದು ಕಾಲುವೆ ಸುತ್ತಮುತ್ತಲಿದ್ದಂಥ ರೈತರಿಗೆ ಸಾಕಷ್ಟು ಅನಾನುಕೂಲ ಆಗ್ತಾ ಇದೆ. ಆ ಏನು ಕಾಲುವೆಗೆ ಬೆಡ್ಡನ್ನು ಹಾಕಿದ್ರೆ ಬೆಡ್ ಮೇಲಿಂದ ನೀರು ಹೋಗ್ತಾ ಇರುವುದರಿಂದ ಅಕ್ಕಪಕ್ಕದ ಜಮೀನುಗಳೇ ನೀರನ್ನು ಒಸರ್ಕೊಂಡು ನೀರನ್ನು ಅವರ ಜಮೀನಲ್ಲಿ ಹೋಗ್ತಾ ಇದೆ. ಹಾಗಾಗಿ ಆ ಜಮೀನಿನಲ್ಲಿ ರೈತರು ಏನು ಉಳುಮೆ ಮಾಡೋಕ್ಕಾಗದೆ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಅಲ್ಲದೆ ಈ ಒಂದು ಕಾಲುವೆ ನಿರ್ಮಾಣ ಮಾಡಲು ಅವರೇನು ಅಕ್ವೈರ್ ಮಾಡಿಕೊಂಡಂಥ ಜಮೀನಿನಕ್ಕಿಂತಲೂ ಜಾಸ್ತಿ ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಏನು ಕಾಲುವೆ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಮಣ್ಣನ್ನು ಹಾಕಿದ್ದಾರೆ, ಅದನ್ನು ಕೂಡ ಹೊಲದಲ್ಲಿ ಹಾಕಿದ್ದಾರೆ. ಆದರೆ ಅದರ ಪರಿಹಾರ ಕೂಡ ನಮಗೆ ಕೊಟ್ಟಿಲ್ಲ. ಇಡೀ ಏನಂದ್ರೆ ಕಾಲುವೆ ಸಂಪೂರ್ಣವಾಗಿ ಅದನ್ನು ನಿರ್ವಹಣೆ ಆಗದೇ ಇರೋದ್ರಿಂದ ಗಿಡಗಂಟಿಗಳು ಇದನ್ನು ಕಾಲುವೆಯಲ್ಲಿ ಇದ್ದಿದೆ. ಅಲ್ಲದೆ ಮಣ್ಣು ಬಿದ್ದು ಆ ಕಾಲುವೆ ಏನಂದ್ರೆ ಹೈಟ್ ಆಗಿದೆ. ಆದರೆ ಇದು ಇಷ್ಟೆಲ್ಲ ಅನಾನುಕೂಲ ಆದರೂ ಕೂಡ ಸಾಕಷ್ಟು ಬಾರಿ ರೈತರು ಏನಂತಂದ್ರೆ ಅಧಿಕಾರಿಗಳು ಮತ್ತು ಶಾಸಕರ ಗಮನಕ್ಕೆ ತೆಗೆದುಕೊಂಡು ಬಂದರೂ ಕೂಡ ಯಾವುದೇ ರೀತಿಯ ಏನು ಪ್ರಯೋಜನ ಆಗಿಲ್ಲ. ನಮಗೇನಂತಂದ್ರೆ ಇದನ್ನ ಏನು ಕಾಲುವೆ ಏನಿದೆ, ಕಾಲುವೆಯಲ್ಲಿ ಇದ್ದಂತಹ ಏನು ಗಿಡಗಂಟಿಗಳು ಬೆಳೆದ ಅದನ್ನ ಕ್ಲೀನ್ ಮಾಡಬೇಕು. ಅಲ್ಲಿ ಏನು ಬೆಡ್ ಏನಿದೆ ಆ ಬೆಡ್ಡಿನ ಮೇಲ್ಗಡೆ ನೀರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಿಡೋದ್ರಿಂದ ನಮಗೆ ಅನಾನುಕೂಲ ಆಗ್ತದೆ. ಹಾಗಾಗಿ ಆ ಒಂದು ಬೆಡ್ ಏನಿದೆ, ಬೆಡ್ಡಿನ ಕೆಳಗಡೆ ನೀರು ಬಿಟ್ಟರೆ ನಮಗೆ ಹೊಲಗಡೆ ನೀರು ಬರಲ್ಲ. ಇದರಿಂದಾಗಿ ಸಾಕಷ್ಟು ತೊಂದರೆ ಆಗ್ತದೆ ನಮ್ಗೆ ಅಂತ ಹೇಳ್ತಾ ಇದ್ರೆ. ಇದು ಏನಂತಂದ್ರೆ ಅದು ಅಷ್ಟೇ ಅಲ್ಲದೆ ನಮಗೇನು ಕೆನಲ್ ಸುತ್ತಮುತ್ತಲು ಇರುವಂತಹ ಜನರಿಗೆ ಹೋಗುವಂತ ಏನು ರಸ್ತೆ ಇದೆ, ರಸ್ತೆ ಮೇಲೆ ನೀರು ಇರೋದ್ರಿಂದ ಹಾಗಾಗಿ ಆ ಒಂದು ರಸ್ತೆಯಲ್ಲಿ ಹೋಗೋಕ್ಕೂ ಕೂಡ ಸಾಕಷ್ಟು ತೊಂದರೆ ಆಗ್ತದೆ. ಕಬ್ಬು ಬೆಳೆದಂತ ರೈತರಿಗೆ ಏನೊಂದು ಲಾರಿಗಳಲ್ಲಿ ಕಬ್ಬನ್ನು ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ನೀರನ್ನು ಬರ್ತಾ ಇದೆ. ಹಾಗಾಗಿ ಅಲ್ಲಿ ಏನಂತಂದ್ರೆ ಒಂಚೂರು ಅದಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದ್ರು ಕೂಡ ಅಧಿಕಾರಿಗಳು ಯಾವುದೇ ರೀತಿಯ ಈ ನಮ್ಮ ಏನು ಕಷ್ಟಕ್ಕೆ ಕೇಳ್ತಾ ಇಲ್ಲ. ಹಾಗಾಗಿ ನಮಗೆ ಏನಂತಂದ್ರೆ ಈ ಒಂದು ರಸ್ತೆನ ನಿರ್ಮಾಣ ಮಾಡ್ಕೊಡ್ಬೇಕು. ಅಲ್ಲದೆ ಅದೇನು ರಸ್ತೆ ಮೇಲೆ ನೀರು ಹೋಗುತ್ತೆ ಅದನ್ನ ತಡಿಬೇಕು. ಏನು ಕಾಲುವೆ ಮೇಲ್ಗಡೆಯಿಂದ ನೀರನ್ನ ಏನು ಜಮೀನಿಗೆ ಬರ್ತಾ ಅದನ್ನು ಕೂಡ ತಡಿಬೇಕು. ನಮ್ಮ ಜಮೀನಿಗೆ ಏನು 1 ಎಕರೆ ಅಕ್ವೈರ್ ಮಾಡ್ಕೊಂಡು 2 ಎಕರೆ ನಮಗೇನು ಏನು ಕಬ್ಜಾನ ಮಾಡ್ಕೊಂಡು ಅದನ್ನ ನಮ್ಗೆ ಏನಂತಂದ್ರೆ ಅದರ ಪರಿಹಾರನ ಕೊಡಬೇಕಂತೇಳಿ ರೈತರನ್ನ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಶರ್ಮಿತಾ ಶೆಟ್ಟಿ, ಅರುಣ್, ಈಗ ಕಾಲುವೆಯಲ್ಲಿ ಹೂಳ್ ತೆಗಿಬೇಕು, ಕಾಲಕ್ಕೆ ಅದನ್ನ ಮೇಂಟೈನ್ ಮಾಡಬೇಕು, ಈ ಕೆಲಸ ಯಾಕೆ ಆಗ್ತಾ ಇಲ್ಲ? ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ರ ನೀವು? ಮತ್ತೆ ಈ ಡ್ಯಾಮ್ ಹಿನ್ನೀರಿನ ಭಾಗದಲ್ಲೂ ಕೂಡ ಮಳೆಗಾಲ ಸಂದರ್ಭದಲ್ಲಿ ಸಾಕಷ್ಟು ನಷ್ಟ ರೈತರಿಗೆ ಆಗ್ತಾ ಇದೆ. ಈ ಬಗ್ಗೆ ಅಧಿಕಾರಿಗಳು ಏನ್ ಹೇಳ್ತಾರೆ? ಅಧಿಕಾರಿಗಳಿಂದ ಪ್ರತಿ ವರ್ಷವೂ ಕೂಡ ಅದಕ್ಕೆ ಮೇಂಟೆನೆನ್ಸ್ ಮಾಡ್ತೀವಿ ಅಂತ ಹಣನ ತೆಗಿತಾರೆ. ಆದರೆ ಅಲ್ಲಿ ಯಾವುದೇ ರೀತಿಯ ಮೇಂಟೆನೆನ್ಸ್ ಆಗ್ತಿಲ್ಲ. ಅದಲ್ಲದೆ ಏನು ಕಾಲುವೆ ನಿರ್ಮಾಣ ಮಾಡಿದ್ರೆ ಆ ಕಾಲುವೆ ನಿರ್ಮಾಣ ಅದೊಂದು ಕೂಡ ಅನ್ಸೈಂಟಿಫಿಕ್ ಆಗಿ ಮಾಡಿದ್ದಾರೆ. ಅಲ್ಲದೆ ಆ ಕಾಲುವೆ ಸಂಪೂರ್ಣವಾಗಿ ಕಳಪೆ ಮಟ್ಟದು ಅಂತ ಹೇಳಿ 2 ಬಾರಿ ಅದಕ್ಕೆ ಏನಂತಂದ್ರೆ ಲೋಕಾಯುಕ್ತರು ಕೂಡ ವಿಸಿಟ್ ಅನ್ನು ಮಾಡಿ ಇದು ಮಾಡ್ಕೊಂಡು, ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಕ್ರಮಗಳನ್ನಾಗಿಲ್ಲ. ಮತ್ತೆ ಅದನ್ನ ದುರಸ್ತಿ ಮಾಡಿಕೊಂಡು ಯಾವುದೇ ರೀತಿ ಅದನ್ನ ಮತ್ತೊಮ್ಮೆ ಪುನರ್ ನಿರ್ಮಾಣ ಮಾಡುವಂತ ಕೆಲಸ ಕೂಡ ಆಗ್ತಾ ಇಲ್ಲ. ಆ ಒಂದು ಕಾಲುವೆ ಏನಿದೆ, ಕಾಲುವೆ ಸುತ್ತಮುತ್ತಲೂ ಕೂಡ ಸಾಕಷ್ಟು ಗಿಡಗಂಟಿ ಬೆಳೆಯೋದ್ರಿಂದ ಎಲ್ಲವೂ ಕೂಡ ಏನು ಆ ಕಾಲುವೆ ಒಳಗಡೆ ಬಿರೋದ್ರಿಂದ ಇದು ಏನಂತಾರೆ ಏನು ಕೊನೆಯ ಭಾಗದ ರೈತರಿಗೆ ನೀರು ಕೂಡ ಮುಟ್ತಾ ಇಲ್ಲ. ಯಾಕಂತಂದ್ರೆ ಈ ಒಂದು ನೀರು ಏನಂತಾರೆ ಕಾಲುವೆಗೆ ಬಿಡ್ತಾರೆ. ಆದರೆ ಏನು ಕೊನೆಯವರೆಗೂ ನೀರನ್ನ ತಲುಪಬೇಕು, ಆದ್ರೂ ತಲುಪೋದಕ್ಕೆ ಆಗ್ತಾ ಇಲ್ಲ. ಯಾಕಂತಂದ್ರೆ ಇಡೀ ಒಂದು ಕಾಲುವೆಯಲ್ಲಿ ಗಿಡಗಂಟಿ ಬೆಳೆಯೋದ್ರಾಗ್ಲಿ ಮಣ್ಣನ್ನು ಹೂಳನ್ನು ಬಿದ್ದು ಅದು ಏನಂತ ಸಂಪೂರ್ಣವಾಗಿ ಹದಗೆಟ್ಟಿರುವಂಥದ್ದು. ಹಾಗಾಗಿ ಅದಕ್ಕೆ ಮೇಂಟೆನೆನ್ಸ್ ಅನ್ನ ಮಾಡ್ತಾರೆ. ಪ್ರತಿ ವರ್ಷ ಕೂಡ ಈ ಕಾಲುವೆಗಳ ದುರಸ್ತಿಗಾಗ್ಲಿ ಕಾಲುವೆಗಳ ಮೇಂಟೆನೆನ್ಸ್ಗೆ ಹಣ ಬರುತ್ತೆ. ಆದ್ರೆ ಎಲ್ಲಿ ಹಣ ಹೋಗುತ್ತೆ ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಯಾವುದೇ ರೀತಿಯ ಅಲ್ಲಿ ಕೆಲಸ ಕಾಮಗಾರಿಗಳು ಆಗ್ತಾ ಇಲ್ಲ. ಅದು ಏನಂತಂದ್ರೆ ಸಂಪೂರ್ಣವಾಗಿ ಅಲ್ಲಲ್ಲಿ ಕಿತ್ತು ಹೋಗಿರೋಂಥ ಬೆಡ್ಗಳಿಂದ ಕಿತ್ತು ಹೋಗಿದೆ. ಆದರೆ ಅದನ್ನು ದುರಸ್ತಿ ಮಾಡುವಂತ ಕೆಲಸಕ್ಕೆ ಇನ್ನೂ ಅಧಿಕಾರಿಗಳು ಮುಂದಾಗಿಲ್ಲ. ಹಾಗಾಗಿ ಸಾಕಷ್ಟು ಬಾರಿ ಅಧಿಕಾರಿಗಳನ್ನ ಗಮನಕ್ಕೆ ತಂದ್ರು ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ನಮ್ಗೆ ಏನಂತಂದ್ರೆ ನ್ಯಾಯನ ಒದಗಿಸ್ಕೊಡ್ಬೇಕು. ನಮಗೇನ ಹೊಲಗಳಿಗೆ ನೀರನ್ನು ನುಗ್ಗುತ್ತಾ ಇದೆ, ನಮ್ಮ ಹೊಲನ ಏನು ಅಕ್ವೈರ್ ಮಾಡ್ಕೊಂಡಿದ್ರೆ ಅಕ್ವೈರ್ ಮಾಡಿದಂತ ಜಮೀನಿಗೆ ಇನ್ನೂ ಕೂಡ ಹಣವನ್ನ ನೀಡಿಲ್ಲ ಅಂತ ಹೇಳಿ ರೈತರ ಆಕ್ರೋಶನ ವ್ಯಕ್ತಪಡಿಸ್ತಾ ಇರುವಂತದ್ದು. ಶರ್ಮಿತಾ ಶೆಟ್ಟಿ, ಫಾಲೋ ಅಪ್ ಮಾಡೋಣ ಸುದ್ದಿಯನ್ನ. ಥ್ಯಾಂಕ್ ಯು ಸೋ ಮಚ್.